ಇನ್ನು ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಮುಂದುವರೆದಿದೆ. ವಿವಿಪುರಂನ ಫುಡ್ ಸ್ಟ್ರೀಟ್ನಲ್ಲಿ ಮೆಗಾ ಕಾರ್ಯಾಚರಣೆ ನಡೆಯಿತು. ಫುಡ್ ಸ್ಟ್ರೀಟ್ನಲ್ಲಿದ್ದಂತಹ ಅನಧಿಕೃತ ಮಳಿಗೆಗಳನ್ನು ತೆರವು ಮಾಡಲಾಗಿದೆ. ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿದ್ದಂತಹ ಅಂಗಡಿಗಳೇನಿದ್ವು ವಿವಿಪುರಂ ಫುಡ್ ಸ್ಟ್ರೀಟ್ನಲ್ಲಿ ಅವುಗಳ ತೆರವು ಕಾರ್ಯಾಚರಣೆ ನಡೆಯಿತು. ಫುಟ್ಪಾತ್ ಮೇಲಿದ್ದಂತಹ ತಳ್ಳೋ ಗಾಡಿಗಳು, ಕೆನೋಪಿಗಳನ್ನು ತೆರವು ಮಾಡಿದ್ದಾರೆ. ಸೇಫ್ ಫುಟ್ಪಾತ್ ಅಭಿಯಾನ ಏನಿದೆ ಅದರ ಭಾಗವಾಗಿ ಜಿಬಿಎ ಕೈಗೊಂಡಿರುವಂತಹ ಕ್ರಮ ಇದು. ಪಾದಚಾರಿ ಮಾರ್ಗಗಳನ್ನ ಯಾರೆಲ್ಲ ಅತಿಕ್ರಮಿಸಿಕೊಂಡು ವ್ಯಾಪಾರ ಮಾಡೋದಕ್ಕೆ ಮುಂದಾಗಿದ್ದಾರೋ ಅಂತಹ ಅಂಗಡಿಗಳನ್ನ ತೆರವು ಮಾಡಿದ್ರು. ಸೇಫ್ ಫುಟ್ಪಾತ್ ಅಭಿಯಾನದ ಅಂಗವಾಗಿ ಜಿಬಿಎ ಕಾರ್ಯಾಚರಣೆಯನ್ನು ನಡೆಸಿದ್ದು, ತೆರವು ಕಾರ್ಯದ ನಂತರ ಫುಡ್ ಸ್ಟ್ರೀಟ್ ಕಂಪ್ಲೀಟ್ಲಿ. ಆದರೆ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಿಬಿಎ ಅಧಿಕಾರಿಗಳ ಕ್ರಮಕ್ಕೆ. 50 ವರ್ಷಗಳ ಇತಿಹಾಸ ಹೊಂದಿರುವಂತಹ ವಿವಿಪುರಂ ಫುಡ್ ಸ್ಟ್ರೀಟ್ ಇದು. ಈ ರೀತಿ ಇಲ್ಲಿ ನಮ್ಮ ಅಂಗಡಿಗಳನ್ನು ತೆರವುಗೊಳಿಸಿರುವಂಥದ್ದು ಸರಿಯಾದ ಕ್ರಮ ಅಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನಸಾಮಾನ್ಯರಿಗಿರುವಂತಹ ಫುಟ್ಪಾತನ್ನು ಒತ್ತುವರಿ ಮಾಡಿಕೊಳ್ಳೋದು ಸರಿಯಲ್ಲ ಅಂತ ಜಿಬಿಎ ಈ ಕ್ರಮ ಕೈಗೊಂಡಿದೆ. ಪ್ರತಿನಿಧಿ ಶಿವಪ್ರಸಾದ್ ಸ್ಥಳದಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ. ಬೆಂಗಳೂರಿನಲ್ಲಿ ಫುಟ್ಪಾತ್ ಕಾರ್ಯಾಚರಣೆಯ ಎಫೆಕ್ಟ್ ಬೆಂಗಳೂರಿನ ವಿವಿಪುರಂನ ಫುಡ್ ಸ್ಟ್ರೀಟ್ಗೂ ಕೂಡ ತಗಲಿರ್ತಕ್ಕಂಥದ್ದು. ನನ್ನ ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, ಸುಮಾರು 50 ವರ್ಷಗಳ ಇತಿಹಾಸ ಇರತಕ್ಕಂಥ ಫುಡ್ ಸ್ಟ್ರೀಟ್ಗೆ ಅಂತಲೇ ಫುಡ್ ಸ್ಟ್ರೀಟ್ ನಿರ್ಮಾಣ ಮಾಡಿದಂಥದ್ದು. ಇದು ಅಕ್ಕಪಕ್ಕದಲ್ಲಿ ನೀವು ಈಗಾಗಲೇ ಗಮನಿಸಬಹುದಾಗಿದೆ. ಜಿಬಿಎ ಅಧಿಕಾರಿಗಳು ಸಂಜೆಯಿಂದಲೂ ಕೂಡ, ಸಂಜೆ 6 ಗಂಟೆಯಿಂದಲೂ ಕೂಡ ಈಗಾಗಲೇ ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆಯನ್ನು ನಡೆಸಿರ್ತಕ್ಕಂಥದ್ದು. ನೀವು ಈಗಾಗಲೇ TV9 ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಈ ಒಂದು ವಿವಿಪುರಂ ಫುಡ್ ಸ್ಟ್ರೀಟ್ ಏನಿದೆ, ಫುಡ್ ಸ್ಟ್ರೀಟ್ನ ಎರಡೂ ಬದಿಗಳಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನರು ಪ್ರತಿದಿನ ಸಂಜೆ 5 ಗಂಟೆಯಿಂದ 11ರಿಂದ 12 ಗಂಟೆವರೆಗೂ ಕೂಡ ಇಲ್ಲಿ ಫುಡ್ ಸ್ಟ್ರೀಟ್ನಲ್ಲಿ ಸಿಗ್ತಕ್ಕಂಥ ಫುಡ್ಡನ್ನು ಎಂಜಾಯ್ ಮಾಡ್ತಿದ್ರು. ನೀವು ಗಮನಿಸಬಹುದಾಗಿದೆ, ಈ ಫುಡ್ ಸ್ಟ್ರೀಟ್ನ ರಸ್ತೆ ಬದಿಯಲ್ಲಿರ್ತಕ್ಕಂಥ ಏನು ಕೆನೋಪಿಗಳಿದ್ದಾವೆ, ಕೆನೋಪಿಗಳನ್ನು ಕೂಡ ಈಗಾಗಲೇ ಸಂಪೂರ್ಣವಾಗಿ ಇಲ್ಲಿರ್ತಕ್ಕಂಥ ಕೆನೋಪಿಗಳನ್ನ ಕಿತ್ತು ಹಾಕಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ರಸ್ತೆ ಬದಿಯಲ್ಲಿ ಅಂದರೆ ಫುಟ್ಪಾತ್ನ ಮೇಲ್ಭಾಗ ಅಂಗಡಿಗಳೇನಿದ್ದಾವೆ ಹಿಂಭಾಗದಲ್ಲಿ ಅದಕ್ಕೆ ಅಳವಡಿಸಿದಂಥ ಬೋರ್ಡ್ಗಳನ್ನು ಕೂಡ ಕಿತ್ತು ಹಾಕಿದ್ದಾರೆ. ಸರ್, ಫುಟ್ಪಾತ್ ಕಾರ್ಯಾಚರಣೆ, ತೆರವು ಕಾರ್ಯಾಚರಣೆ ಕಳೆದ ಕೆಲ ದಿನಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ ನಡೀತಿರುವಂಥದ್ದು. ನಿಮ್ಮ ಅಬ್ಜೆಕ್ಷನ್ ಏನು ಸರ್? ಆ್ಯಕ್ಚುಲಿ ಸರ್, ನಮ್ಮ ಅಬ್ಜೆಕ್ಷನ್ ಏನಿಲ್ಲ, ತುಂಬ ಒಳ್ಳೆಯದೇ. ಫುಟ್ಪಾತ್ ಕಾರ್ಯಾಚರಣೆ ಮಾಡೋದು ಎಲ್ಲ ಒಳ್ಳೆಯದೇ, ನಮಗೇನು ಅಭ್ಯಂತರ ಇಲ್ಲ. ಆದರೆ ನಮ್ಮ ಫುಡ್ ಸ್ಟ್ರೀಟ್ ಬಂದು ಬೆಂಗಳೂರಿಗಿರೋದು ಒಂದೇ. ಇದು 50 ವರ್ಷದಿಂದ ನಡೀತಾ ಇರೋ ಫುಡ್ ಸ್ಟ್ರೀಟು. ಇಲ್ಲಿ ಯಾವ ಬಸ್ ಆಗಲಿ, ಲಾರಿ ಆಗಲಿ, ಬೇರೆ ಟ್ರೈಬಲ್ ಬಂದು ಟ್ರಾಫಿಕ್ ಆಗಲ್ಲ, ಏನೂ ಇಲ್ಲ. ಓಕೆ, ನಾವು ಆದರೂ ಗೌರ್ಮೆಂಟಿಗೆ ಮರ್ಯಾದೆ ಕೊಡ್ತಾ ಇದ್ದೀವಿ. ಆ ರೂಲ್ಸ್ ಪ್ರಕಾರನೇ ನಾವು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಹಾಕೊಂಡು ಮುಂದೆ ಕೆಲವರು ಅಂಗಡಿಗಳು ಹಾಕ್ಕೊಂಡಿದ್ರು. ಹೀಗೆ BBMP ಅವ್ರು ಮಾಡಾದ್ಮೇಲಿಂದ ಬರ್ತಾ ಇದ್ದಾರೆ ಗೊತ್ತಾದ್ಮೇಲೆ ಎಲ್ಲ ಒಳಗಡೆ ಹಾಕ್ಕೊಂಡಿದ್ರು ಕೆಲವರು ಅಂಗಡಿಗಳು. ಆದರೂ ಇವರು ಏನಂತ ಇದ್ದಾರೆ, ನಾವು ಬರೋಕ್ಕಿಂತ ಮುಂಚೆ ನೀವು ಒಳಗಡೆ ಹಾಕ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಕೆಲವರು ಅಂಗಡಿಯವ್ರದ್ದು ಒಳಗಡೆ ಇರೋ ಐಟಮ್ನ ಎತ್ತಿ ಅವರು ತೊಗೊಂಡೋಗಿದ್ದಾರೆ. ಓಕೆ, ನಮ್ಗೆ ಅದಕ್ಕೂ ಬೇಜಾರಿಲ್ಲ. ಆ ಕ್ಯಾನಪಿ ಬಂದು 20-30 ಫೀಟ್ ಇರುತ್ತೆ. ಆ 20-30 ಫೀಟ್ ಕ್ಯಾನಪಿ ರಿಟ್ರೇಟ್ರೇಬಲ್. ಅದು ಫುಟ್ಪಾತ್ಗೆ ಏನು ಇಶ್ಯೂನೇ ಆಗ್ತಾ ಇಲ್ಲ. ಆದರೆ ಇಡೀ ರೋಡಲ್ಲಿ ಕ್ಯಾನಪಿನೆಲ್ಲ ಹೊಡೆದಾಕಿದ್ದಾರೆ. ಅದು ಯಾಕೆ ಅಂತ ನಮಗೂ ಗೊತ್ತಿಲ್ಲ. ಒಟ್ಟಾರೆಯಾಗಿ ಆಕ್ರೋಶಭರಿತರಾಗಿ ಅವ್ರು ಹೇಳ್ತಿರ್ತಕ್ಕಂಥದ್ದು ಇಷ್ಟೇ. ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ನಮ್ಮ ಒಳಗಡೆ ಅಂಗಡಿಯ ಒಳಭಾಗದಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಕೂಡ ಕೊಂಡೊಯ್ಯುವಂಥ ಪ್ರಯತ್ನವನ್ನು ಮಾಡೋದು ಇದು ಎಷ್ಟರ ಮಟ್ಟಿಗೆ ಸರಿ, ನಮ್ಮ ಬೋರ್ಡ್ಗಳನ್ನು ಕೂಡ ಕಳಚುವಂಥ ಪ್ರಯತ್ನವನ್ನು ಮಾಡಿದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಿರ್ತಕ್ಕಂಥದ್ದು. ಕ್ಯಾಮರಾಮನ್ ಉಲ್ಲಾಸ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.